ನಮಸ್ಕಾರ. 1990ರಲ್ಲಿ ಭಾರತೀಯ ಪ್ರಜೆಗಳು ತಿಂಗಳಿಗೆ ಸರಾಸರಿಯಾಗಿ 1755 ರೂಪಾಯಿ ಖರ್ಚು ಮಾಡ್ತಿದ್ರು. ಪಾಕಿಸ್ತಾನದ ಪ್ರಜೆಗಳು 1990ರಲ್ಲಿ ತಿಂಗಳಿಗೆ ಸರಾಸರಿಯಾಗಿ 3496 ಪಾಕಿಸ್ತಾನಿ ರೂಪಾಯಿ ಖರ್ಚು ಮಾಡ್ತಾ ಇದ್ರು. ಸೊ 1990ರಲ್ಲಿ ಪಾಕಿಸ್ತಾನದ ಪ್ರಜೆಗಳ ಖರ್ಚು ಮಾಡೋ ಶಕ್ತಿ ಭಾರತದ ಪ್ರಜೆಗಳಿಗಿಂತ ಹೆಚ್ಚಿತ್ತು. ಹಾಗೆ 2023ಕ್ಕೆ ಬಂದರೆ ಭಾರತದಲ್ಲಿ ತಿಂಗಳಿಗೆ ಸರಾಸರಿಯಾಗಿ 71,292 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಪಾಕಿಸ್ತಾನದ ಪ್ರಜೆಗಳು ತಿಂಗಳಿಗೆ 1,43,393 ಪಾಕಿಸ್ತಾನಿ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಈಗಲೂ ಪಾಕಿಸ್ತಾನಿಗಳ ಪರ್ಚೇಸಿಂಗ್ ಪವರ್ ಭಾರತೀಯರಿಗಿಂತ ಜಾಸ್ತಿ. ಇಲ್ಲ ಒಂದು ನಿಮಿಷ. ಈ ರೀತಿ ಕನ್ಫ್ಯೂಷನ್ ಇರೋದಕ್ಕೆ GDP ಪರ್ ಕ್ಯಾಪಿಟನ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಡಾಲರ್ ವ್ಯಾಲ್ಯೂನಲ್ಲಿ ಲೆಕ್ಕ ಹಾಕ್ತಾರೆ. ಇದರ ಪ್ರಕಾರ ನೋಡೋದಾದರೆ 1990ರಲ್ಲಿ ವಾರ್ಷಿಕ ಲೆಕ್ಕದಲ್ಲಿ ಪಾಕಿಸ್ತಾನದ ಪರ್ಚೇಸಿಂಗ್ ಪವರ್ ಭಾರತಕ್ಕಿಂತ ಜಾಸ್ತಿ ಇತ್ತು. $1,204 ಭಾರತದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇದ್ದರೆ ಪಾಕಿಸ್ತಾನದ್ದು $1,907 ಇತ್ತು. ಹಾಗೆ 2009ರಲ್ಲಿ ನೋಡೋದಾದರೆ ಭಾರತ ಪಾಕಿಸ್ತಾನ ಸಮ ಇತ್ತು. ಎರಡೂ ದೇಶದ್ದು $3,862 ಇತ್ತು. ಈಗ 2023ಕ್ಕೆ ಬಂದರೆ ಭಾರತದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ $10,176 ಇದೆ. ಪಾಕಿಸ್ತಾನದ್ದು $6,212 ಇದೆ. ಸೊ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ಡಾಲರ್ ಮತ್ತು ಭಾರತದ ಕರೆನ್ಸಿ ಕಂಪ್ಯಾರಿಸನ್ ನೋಡೋದಾದರೆ $1ಗೆ 84 ರೂಪಾಯಿ ಆದರೆ ಪಾಕಿಸ್ತಾನದ್ದು $1ಗೆ 277 ಪಾಕಿಸ್ತಾನಿ ರೂಪಾಯಿ. ಸೊ ನಾನು ಭಾರತದ ರೂಪಾಯಿ ಅಥವಾ ಪಾಕಿಸ್ತಾನದ ರೂಪಾಯಿ ಲೆಕ್ಕಕ್ಕೆ ತಗೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಅದಕ್ಕೆ ನಾನು ಈ ವಿಡಿಯೋನಲ್ಲಿ ಸಂಖ್ಯೆಗಳನ್ನು ಡಾಲರ್ ಲೆಕ್ಕದಲ್ಲಿ ಹೇಳ್ತೀನಿ. ಸೊ ಈಗ ಬಾಂಗ್ಲಾದೇಶದ ಪ್ರಜೆಗಳ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ನೋಡೋಣ. ಭಾರತ ಮತ್ತು ಪಾಕಿಸ್ತಾನ ಗ್ರೋತ್ಗೆ ಕಂಪೇರ್ ಮಾಡೋಣ. 1990ರಲ್ಲಿ ಬಾಂಗ್ಲಾದೇಶದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ $980 ಇತ್ತು. 2023ರಲ್ಲಿ $9,065 ಆಯಿತು. ಅಂದರೆ ಭಾರತಕ್ಕಿಂತ ಸ್ವಲ್ಪ ಕಮ್ಮಿ. ಬಾಂಗ್ಲಾದೇಶ ಆರ್ಥಿಕವಾಗಿ ಅಷ್ಟು ಚೆನ್ನಾಗಿ ಪ್ರದರ್ಶನ ತೋರಿಸ್ತಾ ಇದೆಯಾ? ಹಾಗಾದರೆ ಪಾಕಿಸ್ತಾನಕ್ಕೆ ಯಾಕೆ ಇದು ಸಾಧ್ಯ ಆಗ್ತಿಲ್ಲ? ಭಾರತ ಎಲ್ಲಿ ಎಡುತ್ತಾ ಇದೆ? ಸದ್ಯದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಹಳಿ ತಪ್ತಾ ಇದೆಯಾ? ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪ್ರಜೆಗಳ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಹೋಲಿಕೆ ಮಾಡೋದಾದರೆ ಯಾರ ಜೀವನ ಮಟ್ಟ ಚೆನ್ನಾಗಿದೆ? ಈ ಎಲ್ಲ ವಿಷಯಗಳನ್ನು ಈ ನನ್ನ ವಿಡಿಯೋನಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋ ಸ್ವಲ್ಪ ಟೆಕ್ನಿಕಲ್ ಅನಿಸ್ಬೋದು, ಆದರೆ ಇದು ಎಲ್ಲರೂ ತಿಳ್ಕೋಬೇಕಾದ ವಿಷಯ. ನಾನು ಈ ವಿಡಿಯೋ ಆರಂಭದಲ್ಲಿ ಭಾರತೀಯರು ಸರಾಸರಿಯಾಗಿ ತಿಂಗಳಿಗೆ 71,232 ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಹೇಳಿದಾಗ ಕೆಲವರು ಹೌದಾ ನಾವು ಇಷ್ಟೊಂದು ಖರ್ಚು ಮಾಡ್ತೀವ ಅಂತ ಅಂದ್ಕೊಳ್ಳೋರಿಗೆ ಒಂದು ಕ್ಲಾರಿಟಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿನಲ್ಲಿ ಏನೇನು ಸೇರುತ್ತೆ ಅಂತ ನೋಡೋದಾದರೆ ಗ್ರಾಸರೀಸ್, ರೆಂಟ್, ಪ್ರಾಪರ್ಟಿ ಕಾಸ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ವೆಹಿಕಲ್ಸ್, ಮೆಡಿಸಿನ್ಸ್, ಡಾಕ್ಟರ್ ವಿಸಿಟ್, ಸ್ಕೂಲ್ ಫೀಸ್, ಎಲೆಕ್ಟ್ರಿಸಿಟಿ, ವಾಟರ್, ಇಂಟರ್ನೆಟ್ ಎಲ್ಲವೂ ಬರುತ್ತೆ. ಆದರೆ ಭಾರತೀಯರ ಆವ್ರೇಜ್ ಮಂತ್ಲಿ ಇನ್ಕಮ್ 30,000ರಿಂದ 35,000. ಇದು ಹೇಗೆ ಅಂತ ನೀವು ಕೇಳೋದಾದರೆ GDP ಪರ್ ಕ್ಯಾಪಿಟಾ ಒಟ್ಟು ದೇಶದಲ್ಲಿ ಪ್ರೊಡ್ಯೂಸ್ ಆಗಿರೋ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವ್ಯಾಲ್ಯೂನ ಒಟ್ಟು ಜನಸಂಖ್ಯೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದರಲ್ಲಿ ಸ್ಯಾಲ್ರಿ ಮಾತ್ರ ಬರಲ್ಲ, ವ್ಯವಹಾರದಿಂದ ಲಾಭ, ಸರ್ಕಾರದ ಖರ್ಚು, ಹಾಗೆ ಪ್ರಾಪರ್ಟಿಯಿಂದ ಇನ್ಕಮ್, ಇದರಲ್ಲಿ ರೆಂಟ್ ಸಹ ಸೇರಿದೆ. ಹಾಗೂ ಇನ್ಕಮ್ ಇನ್ಇಕ್ವಾಲಿಟಿ ಅಂದರೆ ಶ್ರೀಮಂತರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಬಡವರು ತುಂಬ ಕಮ್ಮಿ ಖರ್ಚು ಮಾಡ್ತಾರೆ. ಇದನ್ನ ಗಣನೆಗೆ ತಗೊಂಡಿರಲ್ಲ, ಇದನ್ನ ಸರಾಸರಿಯಾಗಿ ಲೆಕ್ಕ ತಗೊಂಡಿರ್ತಾರೆ. ಸೊ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಮೇಲೆ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಂತೀನಿ. ಈಗ ನಮ್ಮ ಭಾರತದ ಮೇಜರ್ ಇನ್ಕಮ್ ಸೋರ್ಸ್ ಯಾವುದು ಅಂತ ನೋಡೋಣ. ಕೃಷಿಯಿಂದ 20% ಕಾಂಟ್ರಿಬ್ಯೂಷನ್ ಇದೆ GDPಗೆ, ಕೈಗಾರಿಕೆಯಿಂದ 28%, ಸರ್ವಿಸ್ ಸೆಕ್ಟರಿಂದ 52%. ಪಾಕಿಸ್ತಾನದ ಸೋರ್ಸ್ ನೋಡೋದಾದರೆ ಪಾಕಿಸ್ತಾನದ ಮೇಜರ್ ಇನ್ಕಮ್ ಸೋರ್ಸ್ ಕೃಷಿಯಿಂದ 37%, ಕೈಗಾರಿಕೆಯಿಂದ 25%, ಸರ್ವಿಸ್ ಸೆಕ್ಟರಿಂದ ಬರೀ 37%. ಬಾಂಗ್ಲಾದೇಶದ ಇನ್ಕಮ್ ಸೋರ್ಸ್ ಕೃಷಿಯಿಂದ 11%, ಕೈಗಾರಿಕೆಯಿಂದ 33%, ಸರ್ವೀಸಿಂದ 51%. ಭಾರತದ ಟಾಪ್ ಕಾಂಟ್ರಿಬ್ಯೂಷನ್ ಸರ್ವಿಸ್ ಸೆಕ್ಟರ್ನಲ್ಲಿದೆ. ಇದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಬಂದು IT, BT ಹಾಗೂ ಫಿನ್ಟೆಕ್ ಸೆಕ್ಟರ್ಸ್ ಇದೆ. ಇದರ ವ್ಯಾಲ್ಯೂ ಬಂದು $155 ಬಿಲಿಯನ್. ಹೆಲ್ತ್ ಕೇರ್ ಸರ್ವಿಸ್, ಇದರಲ್ಲಿ ವ್ಯಾಕ್ಸಿನ್ಸ್, ಮೆಡಿಸಿನ್ಸ್ ಕೂಡ ಇದೆ. ಇದರ ಕಾಂಟ್ರಿಬ್ಯೂಷನ್ 2020ರ ಡೇಟಾ ಪ್ರಕಾರ $280 ಬಿಲಿಯನ್ ಇದೆ.
ಲಾಜಿಸ್ಟಿಕ್ಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್, ಇದರಲ್ಲಿ ಎಕ್ಸ್ಪೋರ್ಟ್ ರಿಲೇಟೆಡ್ ಸರ್ವಿಸಸ್ ಕೂಡ ಇದೆ. ಇದರ ಕಾಂಟ್ರಿಬ್ಯೂಷನ್ $115 ಬಿಲಿಯನ್ ಇದೆ. ಈ ಕ್ಷೇತ್ರದ ಡಿಸ್ಟ್ರಿಬ್ಯೂಷನ್ಗಳಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೇಲೂ ಪ್ರಭಾವ ಬೀರುತ್ತೆ. ನಮ್ಮ ದೇಶದ ಸಾಮಾಜಿಕ ರಚನೆ ಚೆನ್ನಾಗಿರೋದ್ರಿಂದ ಹಾಗೆ ಎಜುಕೇಷನ್ ಸ್ಕಿಲ್ಸ್ ಮೇಲೆ ಈ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ಮಹತ್ವ ಇರೋದ್ರಿಂದ ಇಲ್ಲಿ ಸ್ಕಿಲ್ ಇರುವಂಥ ಎಂಪ್ಲಾಯ್ ಸಿಗ್ತಾರೆ. ಸರ್ಕಾರದಲ್ಲಿ ಸ್ಥಿರತೆ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ. 2022ರಲ್ಲಿ ಭಾರತದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ $49 ಬಿಲಿಯನ್. ಪಾಕಿಸ್ತಾನದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ $1.3 ಬಿಲಿಯನ್. ನಮ್ಮ ದೇಶ ದೊಡ್ಡದು, ರಿಸೋರ್ಸ್ ಜಾಸ್ತಿ ಇದೆ, ಅದಕ್ಕೆ ನಾವು ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರಿಸೀವ್ ಮಾಡ್ತಾ ಇದ್ದೇವೆ ಅಂತ ಅನ್ಕೋಬೇಡಿ. ಬಾಂಗ್ಲಾದೇಶ 1,48,460 ಸ್ಕ್ವೇರ್ ಕಿಲೋಮೀಟರ್ ಇದೆ. ಪಾಕಿಸ್ತಾನ 7,96,095 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ರಿಸೋರ್ಸ್ನಲ್ಲೂ ಕಂಪ್ಯಾರಿಸನ್ ಬೇಡ, ಪಾಕಿಸ್ತಾನದಲ್ಲೇ ಹೆಚ್ಚು ರಿಸೋರ್ಸ್ ಇರೋದು. ಆದರೆ 2022ರಲ್ಲಿ ಬಾಂಗ್ಲಾದೇಶಕ್ಕೆ ಬಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ $3.48 ಬಿಲಿಯನ್. ದೊಡ್ಡ ದೇಶ, ಜಾಸ್ತಿ ರಿಸೋರ್ಸ್ ಅಂತ ನೋಡೋದು ಬೇಡ. ಒಂದು ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಬರಬೇಕಂದ್ರೆ ಆ ದೇಶದ ಎಕನಾಮಿಕ್ ಪಾಲಿಸೀಸ್, ಬಿಸ್ನೆಸ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಮುಖ್ಯ ಆಗುತ್ತೆ. ಇದರ ಜೊತೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ದುಡ್ಡನ್ನು ಎಲ್ಲಿಗೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಫೋನ್ಪೇನ ಡೇಟಾ ಪ್ರಕಾರ ಭಾರತೀಯರು 12-17% ಗ್ರಾಸರೀಸ್ ಹಾಗೂ ದಿನನಿತ್ಯದ ಬಳಕೆಗೆ ಖರ್ಚು ಮಾಡ್ತಾರೆ. 10-15% ಫುಡ್ ಹಾಗೂ ಬಿವರೇಜಸ್, 10-15% ಫ್ಯೂಲ್ ಎಕ್ಸ್ಪೆನ್ಸಸ್, 12-17% ಸರ್ವಿಸ್ ಮತ್ತು ಯುಟಿಲಿಟಿ, 5-10% ಹೆಲ್ತ್ ಮತ್ತು ವೆಲ್ನೆಸ್, 25-30% ರೀಟೇಲ್ ಹಾಗೂ ಶಾಪಿಂಗ್. ನಮ್ಮ ದೇಶದಲ್ಲಿ ಖರ್ಚು ಮಾಡೋ ಸಾಮರ್ಥ್ಯ ಹೆಚ್ಚು ಇರೋದ್ರಿಂದ ನಮ್ಮಲ್ಲಿ ಬಂಡವಾಳ ಹೆಚ್ಚು ಬರ್ತದೆ. ಖರ್ಚು ಮಾಡೋ ಸಾಮರ್ಥ್ಯ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೂ ಡಿಪೆಂಡ್ ಆಗುತ್ತೆ. ನಾವು 3 ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡೋದಾದ್ರೆ 2022ರ ಡೇಟಾ ಪ್ರಕಾರ ಪರ್ ಕ್ಯಾಪಿಟಲ್ ಇನ್ಕಮ್ 3 ದೇಶದ ಕಂಪೇರ್ ಮಾಡೋದಾದರೆ ಪಾಕಿಸ್ತಾನ $1,596 ಇತ್ತು, ಭಾರತದ್ದು $2,388, ಬಾಂಗ್ಲಾದೇಶದ್ದು $2,688. ಹಾಗಿದ್ರೆ ಬಾಂಗ್ಲಾದೇಶದ ಜನ ಭಾರತೀಯ ಪ್ರಜೆಗಳಿಗಿಂತ ಹೆಚ್ಚು ದುಡಿತಾರ? 2022ರ ಡೇಟಾ ಪ್ರಕಾರ ಬರೀ ತಲಾ ಆದಾಯನ ಮಾನದಂಡವಾಗಿ ತಗೊಂಡ್ರೆ ಬಾಂಗ್ಲಾದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಭಾರತಕ್ಕಿಂತ ಚೆನ್ನಾಗೇ ಇತ್ತು. GDP $460 ಬಿಲಿಯನ್ ಇತ್ತು. ಪಾಕಿಸ್ತಾನದ್ದು $376 ಬಿಲಿಯನ್ ಇತ್ತು. ಇದು ಪಾಕಿಸ್ತಾನಕ್ಕಿಂತನೂ ಹೆಚ್ಚು. ಬಾಂಗ್ಲಾದೇಶದ ಹಣದುಬ್ಬರ 2022ರಲ್ಲಿ 7.7% ಇತ್ತು, ಪಾಕಿಸ್ತಾನದ್ದು 19.87% ಇತ್ತು. ಅನ್ಎಂಪ್ಲಾಯ್ಮೆಂಟ್ 4.4% ಇತ್ತು, ಪಾಕಿಸ್ತಾನದ್ದು 8% ಇತ್ತು. ಬಾಂಗ್ಲಾದೇಶದ ಸಾಲ ಅವರ ಒಟ್ಟು GDPನಲ್ಲಿ 35% ಇತ್ತು, ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ 74%. ಅಂದರೆ ಪಾಕಿಸ್ತಾನ $100 ದುಡಿದ್ರೆ $74 ಸಾಲಕ್ಕೆ ಕೊಡ್ತಾರೆ. ಸೊ ಬಾಂಗ್ಲಾದೇಶ ಆರ್ಥಿಕವಾಗಿ ಚೆನ್ನಾಗಿ ಪ್ರಗತಿ ಕಾಣ್ತಾ ಇತ್ತು. ಸೇಮ್ ನಾವು 1970ರ ಪರಿಸ್ಥಿತಿ ಹೋಲಿಕೆ ಮಾಡೋದಾದರೆ ಪಾಕಿಸ್ತಾನನೂ ಇದೇ ಥರ ಆರ್ಥಿಕವಾಗಿ ಬಲಿಷ್ಠವಾಗಿತ್ತು. ಈಗ ಹೇಗಿದೆ? ಬಾಂಗ್ಲಾದೇಶನೂ ಅದೇ ಪರಿಸ್ಥಿತಿಗೆ ಹೋಲಿಕೆ ಮಾಡ್ಬೋದು. ಅಲ್ಲಿ ಹಸೀನಾ ಸರ್ಕಾರ ಬಿದ್ದ ಮೇಲೆ ಅಲ್ಲಿ ನೋಬಲ್ ಯೂನಿಸ್ ಸರ್ಕಾರ ನಡೀತಿದೆ. ಅದು ಜನರಿಂದ ಆಯ್ಕೆ ಆಗಿರೋ ಸರ್ಕಾರ ಅಲ್ಲ, ಅಮೆರಿಕೆಯಿಂದ ಪರೋಕ್ಷವಾಗಿ ಆಯ್ಕೆ ಆಗಿರೋ ಸರ್ಕಾರ. ಈ ಸಮಸ್ಯೆ ಜೊತೆ ಬಾಂಗ್ಲಾದೇಶ ಇನ್ನೂ ಹಲವಾರು ಸಮಸ್ಯೆನ ಎದುರಿಸ್ತಾ ಇದೆ. ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿ ಇರ್ಬೋದು, ಅದಾನಿಯಿಂದ ಪವರ್ ಸಪ್ಲೈ ಕಟ್ಟಾಗಿ ಅದರಿಂದ ಅಲ್ಲಿನ ಗಾರ್ಮೆಂಟ್ಸ್ ಉತ್ಪಾದನೆ ಮೇಲೆ ಮತ್ತು ರಫ್ತಿನ ಮೇಲೆ ಪರಿಣಾಮ ಇರ್ಬೋದು. ಯೂನಿಸ್ ಸರ್ಕಾರ ಬಂದ ಮೇಲೆ 25 ಲಕ್ಷ ಜನ ತಮ್ಮ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಹೀಗೆ ಮುಂದುವರೆದ್ರೆ 2022ರಲ್ಲಿ 4% ಇರೋ ಅನ್ಎಂಪ್ಲಾಯ್ಮೆಂಟ್ 2025ರ ಕೊನೆಗೆ 10% ಆಗ್ಬೋದು ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗೆಲ್ಲ ಮೂಲ ಕಾರಣ ಏನು? 2 ಮುಖ್ಯ ಕಾರಣ ಇದೆ. ಮೊದಲನೇದು, ಧರ್ಮದ ಆಧಾರದ ಮೇಲೆ ಸರ್ಕಾರ ನಡೆದಾಗ ಹಾಗೂ ಅಸ್ಥಿರ ಸರ್ಕಾರ ಇದ್ದಾಗ. ಯಾವುದಾನ ದೇಶ ಎಷ್ಟೇ ಆರ್ಥಿಕವಾಗಿ ನೈಸರ್ಗಿಕವಾಗಿ ಸಮೃದ್ಧಿಯಾಗಿದ್ರೂ ದೇಶ ಮೊದಲು ಅನ್ನೋ ಭಾವನೆ ಆ ಪ್ರಜೆಗಳಿಗೆ ಇಲ್ಲದೆ ಇದ್ದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಆರ್ಥಿಕವಾಗಿ ದುರ್ಬಲ ಆಗಿರೋ ಪಾಕಿಸ್ತಾನ ಉದಾಹರಣೆ ತಗೊಳ್ಳಿ, ಅಥವಾ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರೋ ಬಾಂಗ್ಲಾದೇಶ ಉದಾಹರಣೆ ತಗೊಳ್ಳಿ. ಈ 2 ದೇಶಕ್ಕೆ ಎಲ್ಲ ಇತ್ತು, ಆದರೆ ಧರ್ಮದ ಆಧಾರದ ಮೇಲೆ ದೇಶವನ್ನು ಅಡ ಇಟ್ಟಿರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಭಾರತವು ಒಂದು ದೇಶವಾಗಿ ಹಲವಾರು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಮುಂದೆ ಜಾತಿ ಧರ್ಮ ಅಂತ ಬೇರ್ಪಡಿಸಿ ನಮ್ಮಲ್ಲೇ ಅಂತರ್ಯುದ್ಧ ಆದರೆ
ಇವಾಗಿರೋ ಜೀವನ ಶೈಲಿ ನಾಶ ಆಗಕ್ಕೆ ಕೆಲವೇ ದಿನಗಳು ಸಾಕು. ಅಜಿತ್ ದೋವಲ್ ಕೂಡ ಇದನ್ನ 3 ಫ್ರಂಟ್ ವಾರ್ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ನಿನ್ನೆ ಪಾಕಿಸ್ತಾನ, ಇವತ್ತು ಬಾಂಗ್ಲಾದೇಶ, ನಾಳೆ ಭಾರತನೂ ಈ ಪರಿಸ್ಥಿತಿಗೆ ಬರಲಿ ಅಂತ ಎಷ್ಟೋ ಜನ ಹೊರಗಿಂದ ಹಾಗೂ ಒಳಗಿಂದ ಪಿತೂರಿ ನಡೆಸ್ತಾ ಇದ್ದಾರೆ. ಅವರಿಗೆ ನಾವು ಈ ಅವಕಾಶ ಕೊಡಬಾರ್ದು. ನಾವು ಒಟ್ಟಾಗಿರೋಣ. ದೇಶ ಅಂತ ಬಂದಾಗ ನಮ್ಮಲ್ಲಿರೋ ಭೇದ ಭಾವಗಳನ್ನು ಪಕ್ಕಕ್ಕೆ ಇಡೋಣ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.